ಗುರು ಇದೊಂದು ರೀಸನ್ ಇಂದ ನಂಗೆ ಗೊತ್ತಾಯ್ತು ಯಾಕೆ ಜನ ಇನ್ಶೂರೆನ್ಸ್ ತಗೊಳಲ್ಲ ಅಂತ. ನಮ್ ಕ್ಲೈಂಟ್ ಕತೆನೆ, ಅವರು 2 ತಿಂಗಳು ಹಿಂದೆ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಂಡ್ರು. ಬಿಲ್ಲು 90,000 ಹತ್ರ ಬಂತು. ರೀಇಂಬರ್ಸ್ಮೆಂಟ್ ಗೋಸ್ಕರ ಹಾಕಿದ್ರು. ಇನ್ಶೂರರ್ ಹೇಳಿದ್ರು, ಗುರು ಸಾರಿ ಇಷ್ಟು ಕೊಡಕ್ಕಾಗಲ್ಲ, ಯಾಕಂದ್ರೆ ರೀಸನಬಲ್ ಇನ್ ಕಸ್ಟಮರಿ ಚಾರ್ಜ್ ಕಿಂತ ಇದು ತುಂಬಾ ಜಾಸ್ತಿ ಇದೆ. ಅಂದ್ರೆ ಕ್ಲೈಂಟ್ ಇದ್ದ ಜಾಗದ ಹತ್ತಿರ ಯಾವುದೇ ಹಾಸ್ಪಿಟಲ್ ಇದ್ರೆ ಅಲ್ಲಿ ಕಾಸ್ಟ್ ಆಫ್ ಕ್ಯಾಟ್ರಾಕ್ಟ್ ಬರೀ 30,000-40,000 ತನಕ ಇತ್ತು. ಯಾಕೆ 90,000 ಕೊಟ್ಟಿದ್ದೀರಾ? ನೀವು ಪ್ರೈಸಸ್ ಇನ್ಫ್ಲೇಟ್ ಮಾಡ್ತಿದ್ದೀರಾ ಅಥವಾ ನೀವು ತುಂಬಾ ಲ್ಯಾವಿಶ್ ಹಾಸ್ಪಿಟಲ್ ಹೋಗಿದ್ದೀರಾ ಅಂತ ಹೇಳಿದ್ರು. ಅದಕ್ಕೇನೆ ಇವ್ರು ನಮ್ಮ ಹತ್ರ ಬಂದ್ರು. ನಾವು ಹಾಸ್ಪಿಟಲ್ ಹತ್ರ ಹೋಗಿ ಮಾತಾಡಿದ್ವಿ, ಇಷ್ಟು ಯಾಕೆ ಕ್ಲೇಮ್ ಆಯ್ತು. ಆಮೇಲೆ ಗೊತ್ತಾಯ್ತು ಸರ್ಜರಿ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿತ್ತು, ಸೊ ಅದರಿಂದ ಎಕ್ಸ್ಟ್ರಾ ಸರ್ಜರಿ ಮಾಡ್ಬೇಕಾಯ್ತು, ಅದರಿಂದ ಸ್ವಲ್ಪ ಎಕ್ಸ್ಟ್ರಾ ಕ್ಲೇಮ್ ಆಯ್ತು. ಆಮೇಲೆ ನಾವು ಹೋಗ್ಬಿಟ್ಟು ವಾಪಸ್ ಇನ್ಶೂರರ್ ಹತ್ರ ಹೇಳಿದ್ವಿ ದಟ್ ದಿಸ್ ವಾಸ್ ಅ ಸಿನಾರಿಯೋ, ರಿಟರ್ನ್ ಡಿಕ್ಲರೇಷನ್ ಕೊಟ್ವಿ. ಅದಾದ್ಮೇಲೆ ಇನ್ಶೂರರ್ ಫೈನಲಿ ಕ್ಲೇಮ್ ಪಾಸ್ ಮಾಡಿದ್ರು. ಸೊ ಮ್ಯಾಟ್ರ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿರೋ ಅಡ್ವೈಸರ್, ಕರೆಕ್ಟ್ ಆಗಿರೋ ಟ್ರಸ್ಟೆಡ್ ಫ್ರೆಂಡ್ ಇದ್ರೆ ನಿಮ್ಗೆ ಈ ಸಿಚುವೇಶನ್ಸ್ ಇಂದ ಪಾರಾಗಬಹುದು. ಅಲ್ಲೇನೆ ಡಿಟ್ಟೋ ಬರೋದು. ನಮ್ ಜೊತೆ ಫ್ರೀ ಆಗಿ ಮಾತಾಡ್ಲಿಕ್ಕೆ ನೀವು ಲಿಂಕ್ ಅಲ್ಲಿ ಹೋಗ್ಬೋದು, ಅಲ್ಲಿ ನಮ್ ಜೊತೆ ಒಂದು ಫ್ರೀ ಕಾಲ್ ಬುಕ್ ಮಾಡ್ಕೋಬಹುದು. ಇಟ್ಸ್ ಕಂಪ್ಲೀಟ್ಲಿ ಫ್ರೀ.